ದೊಡ್ಡಬಳ್ಳಾಪುರದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳು ಮತ್ತು ಅದರ ಇತಿಹಾಸವನ್ನು ತೋರಿಸ್ತೀನಿ. ದೊಡ್ಡಬಳ್ಳಾಪುರ ಹೆಸರು ಹೊಯ್ಸಳ ರಾಜ ವೀರಬಲ್ಲಾಳನಿಂದ ಬಂದಿರಬಹುದು. ಆವತಿನಾಡ ಪ್ರಭುಗಳ ಕಾಲದಲ್ಲಿ ಮಲ್ಲಬೈರೇಗೌಡನು ಬೇಟೆಯಾಡೋದಕ್ಕೆ ಬಂದಾಗ ಒಂದು ಹಸುವು ಒಂದು ಹುತ್ತದ ಮೇಲೆ ಒಂದು ಬಳ್ಳ ಹಾಲನ್ನು ಸುರಿಯುವುದನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಗುತ್ತೆ. ಮತ್ತು ಅದೇ ದಿನ ರಾತ್ರಿ ಭಗವಾನ್ ಆದಿನಾರಾಯಣ ಸ್ವಾಮಿಯು ಸ್ವಪ್ನದಲ್ಲಿ ಬಂದು ಆ ಹುತ್ತದಲ್ಲಿ ನೆಲೆಸಿರುವುದಾಗಿ ಮಲ್ಲಬೈರೇಗೌಡನಿಗೆ ತಿಳಿಸುತ್ತೆ. ಇದನ್ನು ಕೇಳಿದಂತಹ ಮಲ್ಲಬೈರೇಗೌಡನು ಈ ಪ್ರದೇಶದಲ್ಲಿ ಒಂದು ಗುಡಿ ಮತ್ತು ಕೋಟೆಯನ್ನು ನಿರ್ಮಿಸಿ ಆ ಕೋಟೆಯೊಳಗೆ ಪೇಟೆಗಳನ್ನು ನಿರ್ಮಿಸ್ತಾನೆ. ಹಾಗೆ ಕಟ್ಟಿಸಿರುವಂತಹ ಗುಡಿಯೇ ಆದಿನಾರಾಯಣ ಸ್ವಾಮಿ ಗುಡಿ. ಇದನ್ನ ನವೀಕರಣ ಮಾಡೋದಕ್ಕೆ ಇಲ್ಲಿರುವಂತಹ ದೇವಸ್ಥಾನವನ್ನು ಬಿಚ್ಚಿಟ್ಟಿದ್ದಾರೆ. ಈ ದೇವಸ್ಥಾನದ ಬಳಿ ಒಂದು 1598ರ ಶಾಸನ ಸಿಗುತ್ತೆ. ಅದರಲ್ಲಿ ಈ ಪ್ರದೇಶವನ್ನು ಬಲ್ಲಾಳಪುರ ತಾಣ್ಯ ಅಂತ ಉಲ್ಲೇಖಿಸಿದರೆ. ಈ ದೇವಸ್ಥಾನದ ಹಳೆಯ ಫೋಟೋಗಳನ್ನು ತೋರಿಸ್ತೀನಿ ನೋಡಿ. ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದಂತಹ ಶಾಸನ ಈಗ ದೊಡ್ಡಬಳ್ಳಾಪುರದ ತಾಲೂಕು ಆಫೀಸ್ ಹತ್ರ ಇರುವಂತಹ ಶ್ರೀರಾಮನ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ. ತುಂಬ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ. ಇದೇ ಶಾಸನದಲ್ಲಿ ದೊಡ್ಡಬಳ್ಳಾಪುರ ಪ್ರದೇಶವನ್ನು ಬಲ್ಲಾಳಪುರ ತಾಣ್ಯ ಅಂತ ಉಲ್ಲೇಖಿಸಿರುವುದು. ಹಾಗೆ ಇಲ್ಲಿರುವಂತಹ ಮತ್ತೊಂದು ಶಾಸನ ಶಿರಾದ ನವಾಬನಾಗಿದ್ದಂತಹ ಔರಂಗಜೇಬನ ಸೈನ್ಯಾಧಿಕಾರಿ ಕಾಸಿಂ ಖಾನನು ಶಿವಾಜಿಯ ಮಗ ಸಂಭಾಜಿಯ ಕೈಲಿಂದ ಈ ಪ್ರದೇಶವನ್ನು ಗೆದ್ದುಕೊಂಡಿದ್ದಕ್ಕಾಗಿ ಪರ್ಷಿಯನ್ ಮತ್ತು ಕನ್ನಡ ಭಾಷೆ ಹೊಂದಿರುವಂತಹ ಶಾಸನ ಹಾಕಿಸ್ತಾನೆ. ದೊಡ್ಡಬಳ್ಳಾಪುರದ ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ 16 ಕಣ್ಣಿನ ಬಾವಿ ಇದು ಸುಮಾರು 500-600 ವರ್ಷಗಳಷ್ಟು ಹಳೆಯದು. ಮೊದಲು ಯಾವ ರೀತಿ ಇತ್ತು ಅಂತ ಫೋಟೋದಲ್ಲಿ ನೋಡಿ. ಈಗ ಎಲ್ಲ ಕಸದಿಂದ ತುಂಬಿಕೊಂಡಿದೆ. ಹಾಗೆ ನಾಗರಕೆರೆ ಹತ್ರ ಇರುವಂತಹ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದಂತಹ ಗಜಶಿಲ್ಪಗಳನ್ನು ನೀವು ನೋಡಬಹುದು. ತುಂಬ ಸುಂದರವಾಗಿವೆ. ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಕಲ್ಲಿನ ಅವಶೇಷಗಳನ್ನು ಇಲ್ಲಿ ನಾಗರಕೆರೆಯನ್ನು ಕಟ್ಟೋದಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ಹಾಗೆ ಕೋಡಿಯ ಬಳಿ ಬಳಸಿರುವಂತಹ ಕಲ್ಲುಗಳನ್ನು ನೋಡಿ. ಹಾಗೆ ಇಲ್ಲಿ ಕಾಣಿಸುತ್ತಿರುವಂತಹ ಗಜಲಕ್ಷ್ಮಿ ಶಿಲ್ಪ ಇದು ಆದಿನಾರಾಯಣ ಸ್ವಾಮಿಯ ದ್ವಾರಬಾಗಿಲಿನಲ್ಲಿರುವಂತಹದ್ದು. ಇದು ದೊಡ್ಡಬಳ್ಳಾಪುರದ ನಾಗರಕೆರೆ ಕೋಡಿ ಇರುವಂತಹ ಜಾಗ. ಇದರ ಪಕ್ಕದಲ್ಲೇ ಒಂದು ದರ್ಗಾದ ಹಿಂಭಾಗದಲ್ಲಿ ಅವಳಿ ಬೈರೇಗೌಡನ ಸಮಾಧಿ ಇದೆ. ಇದು ದೊಡ್ಡಬಳ್ಳಾಪುರವನ್ನು ಸ್ಥಾಪನೆ ಮಾಡಿದಂತಹ ಮಲ್ಲಬೈರೇಗೌಡನ ಸೋದರನಾದಂತಹ ಅವಳಿ ಬೈರೇಗೌಡನ ಸಮಾಧಿ. ಅವಳಿ ಬೈರೇಗೌಡನು ಕೂಡ ಆವತಿನಾಡ ಪ್ರಭುಗಳಲ್ಲಿ ಪ್ರಮುಖನಾದಂತಹ ದೊರೆ. ವಿಜಯನಗರ ಸಾಮ್ರಾಜ್ಯದ ಆಸ್ಥಾನ ಗುರುಗಳಾಗಿದ್ದಂತಹ ವ್ಯಾಸರಾಯನ ಅಣ್ಣನ ಅಳಿಯ ನಾಗಪ್ಪಯ್ಯ ಎಂಬುವವನು ಈ ಕೆರೆಯನ್ನು ಕಟ್ಟಿಸಿ ವ್ಯಾಸರಾಯರಿಗೆ ಗುರುಕಾಣಿಕೆಯಾಗಿ ನೀಡಿ ಈ ಕೆರೆಯ ಉಸ್ತುವಾರಿಯನ್ನು ನೋಡ್ಕೊಳ್ತಾನೆ. ಇದನ್ನು ಸತ್ಕರಿಸಿದಂತಹ ವ್ಯಾಸರಾಯರು ಈ ಕೆರೆಗೆ ನಾಗಪ್ಪಯ್ಯನ ಕೆರೆ ಅಂತ ಹೆಸರಿಡ್ತಾರೆ. ಕ್ರಮೇಣವಾಗಿ ಇಲ್ಲಿ ನಾಗರಾವುಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಜನರು ಈ ನಾಗಪ್ಪಯ್ಯನ ಕೆರೆಯನ್ನು ನಾಗರಕೆರೆ ಅಂತ ಕರೀತಾರೆ. ಹಾಗೆಯೇ ನಾಗರಕೆರೆಯ ಬಳಿ ಇರುವಂತಹ ಆಚೆಗುಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಕೂಡ ಪುರಾತನವಾದಂತಹ ದೇವಸ್ಥಾನ. ಈ ದೇವಸ್ಥಾನದ ಕಲ್ಲಿನ ಕಂಬಗಳ ಮೇಲೆ ಹೊಯ್ಸಳ ಶೈಲಿಯ ಕೆತ್ತನೆಗಳನ್ನು ಕೂಡ ನೋಡಬಹುದು. ಇದು ಈಚೆಗುಡಿ ದೇವಸ್ಥಾನ. ಇದರಲ್ಲಿ ಯಾವುದೇ ದೇವರ ಮೂರ್ತಿ ಇಲ್ಲ. ಇದು ನಾಗರಕೆರೆಯ ಕೋಡಿ ಹರಿಯುವಂತಹ ಮತ್ತೊಂದು ಜಾಗ. ಇದು ದೊಡ್ಡಬಳ್ಳಾಪುರದ ಅಶೂರ್ ಖಾನ. ಇದು ಕರ್ನಾಟಕದಲ್ಲಿ ಅತಿ ದೊಡ್ಡ ಮೊಹರಂ ಹಬ್ಬ ಆಚರಣೆ ಮಾಡುವಂತಹ ಜಾಗ. ಇದನ್ನ ಶಿರಾದ ನವಾಬನಾದಂತಹ ಅಬ್ಬಾಸ್ ಕೊಲಿ ಖಾನ್ ಅವರು ಕಟ್ಟಿಸ್ತಾರೆ. ಮತ್ತೆ ಇದು ಒಂದು ಶಿರಾದ ನವಾಬನೊಬ್ಬನ ಸಮಾಧಿ. ಇದು ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ನೆಲದಾಂಜನೇಯ ಸ್ವಾಮಿ ದೇವಸ್ಥಾನವು 600 ವರ್ಷಗಳಷ್ಟು ಹಳೆಯದು. ಇದು ರೈತರು ತಮ್ಮ ಹೊಲದಲ್ಲಿರುವಂತಹ ಮಣ್ಣಿನ ದಿಬ್ಬವನ್ನು ನೆಲಸಮ ಮಾಡಬೇಕಾದ್ರೆ ಗೋಚರವಾಗುತ್ತೆ. ಇದು ದೊಡ್ಡಬಳ್ಳಾಪುರದ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದರ ಆವರಣದ ಗೋಡೆಯು ಇಸ್ಲಾಮಿಕ್ ಶೈಲಿಯಲ್ಲಿದೆ. ಮತ್ತು ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಕಲ್ಲಿನ ಕಂಬಗಳು ಹೊಯ್ಸಳ ಶೈಲಿಯಲ್ಲಿವೆ.
ಇಲ್ಲಿರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಆಗಲೇ ತೋರಿಸಿರುವಂತಹ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹ ಇದೆ ನೋಡಿ. ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಬಂದು ಭಾಷಣವನ್ನು ಮಾಡಿರ್ತಾರೆ. ಆವತ್ತಿನಿಂದ ಈ ಪ್ರದೇಶವನ್ನು ಗಾಂಧಿನಗರ ಅಂತ ಕರೀತಾರೆ. ರುಮಾಲೆ ಭದ್ರಣ್ಣ ಸರ್ಕಲ್ ಬಳಿ ಇರುವಂತಹ ಕಟ್ಟೆ ಮಹಾಗಣಪತಿ ದೇವಸ್ಥಾನ, ಇದು ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ದೀಪ ಬೆಳಗಿದಂತಹ ಜಾಗ. ಮತ್ತು ಇದರ ಪಕ್ಕದಲ್ಲೇ ರುಮಾಲಿ ರುದ್ರಪ್ಪನವರ ಧರ್ಮಛತ್ರ ಇದೆ. ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಕಸ್ತೂರಿಬಾ ಅವರು ಬಂದು ಖಾದಿ ಭಂಡಾರವನ್ನು ಉದ್ಘಾಟನೆ ಮಾಡಿರ್ತಾರೆ. ಇದು ದೊಡ್ಡಬಳ್ಳಾಪುರದಲ್ಲಿರುವಂತಹ ಅರ್ಕಾವತಿ ನದಿಯ ತೀರ್ಥ ಸಂಗ್ರಹ ಕ್ಷೇತ್ರವಾದಂತಹ ರಾಮಣ್ಣನ ಬಾವಿ ಎನ್ನುವ ಕಲ್ಯಾಣಿ. ಇದು ಸಂಪೂರ್ಣವಾಗಿ ಮುಚ್ಚೋಗಿರುತ್ತೆ. ನಾಗದಳ ಅನ್ನುವ ಸಮಿತಿಯವರು ಸುಮಾರು 250 ದಿನಗಳ ಶ್ರಮದಾನದಿಂದ ಇದನ್ನು ಪುನಶ್ಚೇತನಗೊಳಿಸಿರ್ತಾರೆ. ಇದು ದೊಡ್ಡಬಳ್ಳಾಪುರಕ್ಕೆ ಹೋಗುವಂತಹ ದಾರಿಯ ಪಕ್ಕದಲ್ಲೇ ಇದೆ. ಇದರ ಪಕ್ಕದಲ್ಲಿ ಶ್ರೀರಾಮನ ದೇವಸ್ಥಾನ ಮತ್ತು ಶ್ರೀರಾಮ ಆಂಜನೇಯ ಆಲಿಂಗನ ದೇವಸ್ಥಾನ ಇದೆ. ಹಾಗೆ ನಾಗರಕೆರೆಯ ಬಳಿ ಸದ್ಗುರು ಅಣ್ಣಯ್ಯ ರೂಢ್ಯರ ಮಠ ಮತ್ತು ಒಳಭಾಗದಲ್ಲಿ ಸದ್ಗುರು ಅಣ್ಣಯ್ಯ ರೂಢ್ಯರ ಗದ್ದುಗೆ ಇದೆ. ಹಾಗೆ ಇದರ ಪಕ್ಕದಲ್ಲಿ ಒಂದು ಪುಟ್ಟದಾದಂತಹ ಕಲ್ಯಾಣಿ ಇದೆ. ಇದು ನಾಗರಕೆರೆ ಹತ್ರ ಇರುವಂತಹ ಪಿಳ್ಳಕಮ್ಮನ ದೇವಸ್ಥಾನ. ಹಿಂದೆ ಪ್ಲೇಗ್ ಎಂಬ ಸಾಂಕ್ರಾಮಿಕ ರೋಗ ಬಂದಾಗ ಜನರನ್ನು ರಕ್ಷಿಸಲು ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಿಸಿ ಅದರೊಳಗೆ ಪಿಳ್ಳಕಮ್ಮ ಎಂಬ ದೇವರನ್ನು ನಿರ್ಮಿಸಿ ಅದನ್ನು ಪೂಜೆ ಮಾಡುತ್ತಿದ್ದಂತಹ ಒಂದು ಜಾಗ. ಇದೇ ರೀತಿಯ ವಿಡಿಯೋಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.